ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತೆ ಮೋಕ್ಷ ಸನ್ಯಾಸ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಕ್ಕನುಗುಣವಾಗಿ ನಾನು ಬ್ರಾಹ್ಮಣನಾಗಿದ್ರೆ ನನ್ನ ಕರ್ತವ್ಯ ಕರ್ಮಗಳೇನು, ಕ್ಷತ್ರಿಯನಾಗಿದ್ರೆ ನನ್ನ ಕರ್ತವ್ಯ ಕರ್ಮಗಳೇನಿರುತ್ತೋ, ಶೂದ್ರ ಮತ್ತು ವೈಶ್ಯರಾಗಿದ್ದರೆ ನಮ್ಮ ಕರ್ತವ್ಯ ಕರ್ಮಗಳೇನಿರುತ್ತೋ ಅದನ್ನು ಸರಿಯಾದ ರೀತಿಯಲ್ಲಿ ತತ್ಪರತೆಯಿಂದ ಮಾಡ್ಕೊಂಡು ಹೋಗುವಂಥ ಮನುಷ್ಯನಿಗೂ ಕೂಡ ಭಗವತ್ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇಲ್ಲಿ ಮುಂದುವರೆದು ಹೇಳ್ತಾನೆ, ತನ್ನ ಸ್ವಾಭಾವಿಕ ಕರ್ಮಗಳಲ್ಲೇ ತೊಡಗಿರುವಂಥ ಮನುಷ್ಯ ಯಾವ ರೀತಿಯ ಕರ್ಮಗಳನ್ನು ಮಾಡಿದಾಗ ಪರಮಸಿದ್ಧಿಯನ್ನು ಪಡ್ಕೊಳ್ತಾನೋ ಆ ವಿಧಿಯನ್ನು ನಾನು ಹೇಳ್ತೀನಿ, ನೀನು ಕೇಳಿಸ್ಕೊ ಅಂತ ಹೇಳ್ತಾ ಇದ್ದಾನೆ. ಈಗ ತಮ್ಮ ತಮ್ಮ ಸ್ವಾಭಾವಿಕ ಕರ್ಮಗಳಲ್ಲಿ ತೊಡಗಿದ್ದು ಕೂಡ ನಾವು ಭಗವಂತನನ್ನು ಪಡ್ಕೋಬೋದು ಅಂತ ಹೇಳಿದಾರಲ್ಲ, ಅದು ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ರೆ ಅವರು ಪಡ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾನೀಗ. ಯಾವ ಪರಮೇಶ್ವರನಿಂದ ಈ ಇಡೀ ಜೀವಿಗಳ ಉತ್ಪತ್ತಿಯಾಗಿದೆಯೋ ಮತ್ತು ಯಾವುದರಿಂದ ಈ ಇಡೀ ಜಗತ್ತು ವ್ಯಾಪ್ತವಾಗಿದೆಯೋ ಆ ಪರಮೇಶ್ವರನನ್ನು ತನ್ನ ಸ್ವಾಭಾವಿಕ ಕರ್ಮಗಳ ಮೂಲಕ ಪೂಜಿಸಿ. ಅಂದರೆ ನನ್ನ ಕರ್ತವ್ಯ ಅನ್ನೋದು ಭಗವಂತನಿಗೆ ಸಮರ್ಪಣೆ. ನಾನು ಏನು ಮಾಡ್ತಾ ಇದ್ದೀನೋ ಅದೆಲ್ಲವೂ ಕೂಡ ಭಗವಂತನಿಗಾಗೇ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲ ಬಂದಿರುವಂಥದ್ದೂ ಕೂಡ ಭಗವಂತನೇ. ಈ ಇಡೀ ಜಗತ್ತು ವ್ಯಾಪ್ತವಾಗಿರೋದು ಕೂಡ ಆ ಪರಮೇಶ್ವರನಿಂದನೇ. ಅದಕ್ಕೋಸ್ಕರ ತನ್ನ ಸ್ವಾಭಾವಿಕವಾಗಿರುವಂಥ ಎಲ್ಲ ಕೆಲಸಗಳನ್ನು ಕೂಡ ಅದರ ಮೂಲಕ, ಅಂದರೆ ಕೆಲಸ ಬಿಟ್ಬಿಟ್ಟು ಬರೀ ನಾನು ಏನೋ ಒಂದು ಮಾಡ್ಕೊಂಡಿರ್ತೀನಿ ಅಂತಲ್ಲ, ನಾನು ಏನು ಕೆಲಸ ಮಾಡ್ತಾ ಇದ್ದೀನೋ ಅದನ್ನೇ ಪೂಜೆಯ ರೂಪದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಪರಮಸಿದ್ಧಿಯನ್ನು ಪಡ್ಕೊಳ್ತಾನೆ. ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿರುವಂಥ ಬೇರೆಯವರ ಧರ್ಮಕ್ಕಿಂತ ಗುಣರಹಿತವಾಗಿದ್ದರೂ ಕೂಡ ತಮ್ಮ ಧರ್ಮವೇ ಶ್ರೇಷ್ಠ ಅಂತ ಹೇಳಿದಾನಿಲ್ಲಿ ಭಗವಂತ. ಈಗ ನನ್ನ ಧರ್ಮ ಏನಿದೆಯೋ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ನಡ್ಕೊಂಡ್ರೂ ಪರವಾಗಿಲ್ಲ, ಆದರೆ ಬೇರೆಯವರ ಧರ್ಮವನ್ನು ನಾನು ತಗೊಂಡು ಅದರಲ್ಲಿ ನಾನು ತುಂಬ ಚೆನ್ನಾಗಿ ಮಾಡಿದ್ರೂ ಕೂಡ ಅದು ಬೇಕಾಗಿಲ್ಲ ಅಂತ ಹೇಳೋದು ಭಗವಂತ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿರುವಂಥ ಬೇರೆಯವರ ಧರ್ಮಕ್ಕಿಂತ ಗುಣರಹಿತವಾಗಿದ್ರು, ಅದರಲ್ಲಿ ಕ್ವಾಲಿಟಿ ಇಲ್ಲ ಅಂದರೂ ಪರವಾಗಿಲ್ಲ, ತನ್ನ ಧರ್ಮನೇ ಶ್ರೇಷ್ಠ. ಯಾಕೆ ಅಂತಂದರೆ ಸ್ವಭಾವದಿಂದ ನಿನ್ನ ಸ್ವಭಾವ ಏನಿರುತ್ತೋ ಅದಕ್ಕೆ ತಕ್ಕಂಗೆ ನಿನಗೆ ಏನೋ ಒಂದು ಜನ್ಮವನ್ನು ಕೊಟ್ಟಿರ್ತೀನಿ. ಆ ಸ್ವಭಾವದಿಂದ ನಿಯೋಜಿಸಿರುವಂತಹ ಸ್ವಧರ್ಮ ರೂಪಿ ಕರ್ಮವನ್ನು ಮಾಡ್ತಾ ಮಾಡ್ತಾ ಮನುಷ್ಯ ಪಾಪವನ್ನು ಪಡ್ಕೊಳ್ಳೋದಿಲ್ಲ, ಅವನು ಅದರಲ್ಲಿ ತೇರ್ಗಡೆಯನ್ನೇ ಹೊಂತಾನೆ. ಆಯಿತಾ? ಯಾವಾಗಲೂ ಕೂಡ ನಮ್ಮ ಧರ್ಮ ಏನಿದೆ, ನಾವು ಯಾವ ಮಟ್ಟದಲ್ಲಿದ್ದೀವಿ, ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅಲ್ವಾ, ನನ್ನ ಸ್ವಭಾವ ಏನಿದೆಯೋ ಅದಕ್ಕೆ ತಕ್ಕಂಗೆ ನಾನು ಕೆಲಸ ಮಾಡ್ಕೊಂಡು ಹೋಗಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸ್ವಭಾವದಿಂದ ನಿಯೋಜಿಸಿರುವಂತಹ ಸ್ವಧರ್ಮ ರೂಪಿ ಕರ್ಮವನ್ನು ಮಾಡ್ತಾ ಮಾಡ್ತಾ ಮನುಷ್ಯ ಅದರಲ್ಲಿ ಪಾಪವನ್ನು ಪಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ಕುಂತಿ ಪುತ್ರನೇ, ದೋಷಯುಕ್ತವಾಗಿದ್ದರೂ ಸಹಜ ಕರ್ಮಗಳನ್ನು ತ್ಯಾಗ ಮಾಡಬಾರ್ದು. ಯಾಕೆ ಅಂತಂದರೆ ಹೊಗೆಯಿಂದ ಅಗ್ನಿ ಇರೋ ಹಾಗೇನೆ ಎಲ್ಲ ಕರ್ಮಗಳು ಕೂಡ ಯಾವುದನ್ನು ತಗೊಂಡ್ರೂ ಕೂಡ ಯಾವುದು ಕೂಡ ಶುದ್ಧವಾಗಿರೋದಿಲ್ಲ, ದೋಷದಿಂದನೇ ಮುಚ್ಚಲ್ಪಟ್ಟಿರುತ್ತೆ. ಅದರಲ್ಲಿ ದೋಷ ಅನ್ನೋದು ಇದ್ದೇ ಇರುತ್ತೆ. ನೀನು ಯಾವ ಕರ್ಮಗಳನ್ನು ತಗೊಂಡ್ರೂ ಕೂಡ ಅದರಲ್ಲಿ ಒಂದು ದೋಷ ಅನ್ನೋದು ಇದ್ದೇ ಇರುತ್ತೆ. ಹೇಗೆ ಹೊಗೆಯಿಂದ ಅಗ್ನಿ ಇರೋ ಹಾಗೆ, ಅಗ್ನಿ ಒಳಗಡೆ ಇದ್ರೂ ಮೇಲೆ ಹೊಗೆ ಇರುತ್ತಲ್ವಾ, ಅಂದರೆ ಏನು, ದೋಷಯುಕ್ತವಾಗೇ ಇರುತ್ತೆ ಎಲ್ಲವೂ ಕೂಡ. ನೀನು ಇದೇ ಶ್ರೇಷ್ಠ ಅದೇ ಶ್ರೇಷ್ಠ ಅಂತ ಅನ್ಕೋಬೇಡ. ನಿನ್ನ ಸ್ವಧರ್ಮ ಏನಿದೆಯೋ ಅದನ್ನು ನೀನು ಮಾಡು. ನಿನ್ನ ಸ್ವಭಾವಕ್ಕೆ ಅಂತಾನೆ ನಿನಗೆ ಅಂತ ಆ ಒಂದು ಸ್ವಧರ್ಮ ಇರುತ್ತೆ, ಆ ಕೆಲಸ ಇರುತ್ತೆ, ಅದನ್ನು ನೀನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗುವಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲ ಕಡೆನೂ ಕೂಡ ಆಸಕ್ತಿರಹಿತ ಬುದ್ಧಿ ಇರುವಂಥವನು, ಸ್ಪೃಹಾರಹಿತನು ಮತ್ತು ಗೆದ್ದಿರುವ ಅಂತಃಕರಣ ಇರುವಂತಹ ಪುರುಷ ಇರ್ತಾನಲ್ಲ, ಅವನು ಸಾಂಖ್ಯಾಯೋಗದ ಮೂಲಕ ಕೂಡ ಪರಮ ನೈಷ್ಕರ್ಮ ಸಿದ್ಧಿಯನ್ನು ಪಡ್ಕೊಳ್ತಾನೆ ಅಂತ ಹೇಳಿ, ಕುಂತಿ ಪುತ್ರನೇ, ಅಂತಃಕರಣದ ಶುದ್ಧ ರೂಪವಾದಂತಹ ಸಿದ್ಧಿಯನ್ನು ಪಡ್ಕೊಂಡಂತಹ ಮನುಷ್ಯ ಯಾವ ರೀತಿ ಸಚ್ಚಿದಾನಂದ ಘನ ಬ್ರಹ್ಮನನ್ನು ಪಡಿತಾನೆ, ಜ್ಞಾನ ಯೋಗಿಯ ಪರಾನಿಷ್ಠೆಯನ್ನು ಸಂಕ್ಷೇಪವಾಗಿ ನೀನು ನನ್ನಿಂದ ತಿಳ್ಕೊ ಅಂತಂದ್ಬಿಟ್ಟು ಈಗ ಜ್ಞಾನಯೋಗಿ ಹೇಗೆ ಅವನು ಕೆಲಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ.
ವಿಶುದ್ಧವಾದಂತಹ ಬುದ್ಧಿಯಿಂದ ಯುಕ್ತನಾಗಿರ್ತಾನೆ. ಮತ್ತೆ ಸಾತ್ವಿಕ, ಹಗುರ ಮತ್ತೆ ನಿಯಮಿತವಾದಂತಹ ಭೋಜನವನ್ನ ಮಾಡುವಂಥವನು. ಅವನು ಜಾಸ್ತಿ ಊಟ ಮಾಡಲ್ಲ, ಸಾತ್ವಿಕವಾದಂತಹ ಊಟ ಮಾಡ್ತಾನೆ. ಹಗುರವಾಗಿರಬೇಕು, ತುಂಬ ಹೆವಿ ಟು ಡೈಜೆಸ್ಟ್ ಅಂತ ಹೇಳ್ತೀವಲ್ವ, ಆ ರೀತಿ ಇರೋದಿಲ್ಲ. ಮತ್ತು ನಿಯಮಿತವಾಗಿ ಆಯಾ ಸಮಯಕ್ಕೆ ಸ್ವಲ್ಪ ತಿನ್ನೋದು, ಈ ರೀತಿ ಮಾಡ್ತಾನೆ. ಮತ್ತು ಶಬ್ದಾದಿ ವಿಷಯಗಳನ್ನು ತ್ಯಾಗ ಮಾಡಿ, ಅಂದರೆ ಈ ಇಂದ್ರಿಯಗಳಿಗೆ ಏನು ವಿಷಯಗಳಿರುತ್ತೋ ಅದನ್ನೆಲ್ಲ ಬಿಟ್ಟು ಏಕಾಂತವಾಗಿರಬೇಕು ಮತ್ತು ಶುದ್ಧವಾಗಿರಬೇಕು ಅಂತ ಒಂದು ಜಾಗದ ಸೇವನೆ ಮಾಡ್ತಾನೆ. ಅಂದರೆ ಅಂಥ ಜಾಗದಲ್ಲಿ ಅವನು ಇರ್ತಾನೆ ಅಂತಂದ್ಬಿಟ್ಟು. ಆಮೇಲೆ ಸಾತ್ವಿಕ ಧಾರಣ ಶಕ್ತಿಯ ಮೂಲಕ ಅವನು ಅಂತಃಕರಣ ಮತ್ತು ಇಂದ್ರಿಯಗಳನ್ನು ಸಂಯಮಗೊಳಿಸಿ ಮನ, ವಾಣಿ ಮತ್ತು ಶರೀರವನ್ನು ವಶಪಡಿಸ್ಕೊಂಡಿರ್ತಾನೆ. ಮತ್ತು ರಾಗದ್ವೇಷಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸರಿಯಾದ ರೀತಿಯಲ್ಲಿ ವೈರಾಗ್ಯದ ಆಶ್ರಯವನ್ನು ಪಡಿತಾನೆ. ಮತ್ತು ಅಹಂಕಾರ, ಬಲ, ಕಾಮ, ಕ್ರೋಧ ಮತ್ತು ಪರಿಗ್ರಹದ ತ್ಯಾಗ ಮಾಡಿ ನಿರಂತರವಾಗಿ ಅವನು ಧ್ಯಾನ ಯೋಗದಲ್ಲಿ ಪರಾಯಣನಾಗಿರ್ತಾನೆ. ನೋಡಿ, ಒಬ್ಬ ಸಾಂಖ್ಯಯೋಗದ ಮೂಲಕ ಹೇಗೆ ಇದನ್ನೆಲ್ಲ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ. ಒಬ್ಬ ಸಾಂಖ್ಯಯೋಗಿ ಆಗಿರುವಂಥವ್ನು ಹೇಗಿರ್ತಾನೆ, ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಸೊ ಇದನ್ನು ಮುಂದಿನ ಭಾಗದಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.